ನಾವು ಕೋಲಾರದ ಕ್ಲಾಕ್ ಟವರ್ ನಲ್ಲೂ ಕೂಡ ಧರ್ಮದಂಗಲ್ ಬಿಸಿ ತಟ್ಟಿರೋ ಹಾಗೆ ಕಾಣಿಸ್ತಾ ಇದೆ. ಅಲ್ಲಿ ಕ್ಲಾಕ್ ಟವರ್ ನಲ್ಲಿ ನಿರ್ಮಾಣಗೊಂಡಿರತಕ್ಕಂತಹ ಅರ್ಧ ಚಂದ್ರ ಮತ್ತು ನಕ್ಷತ್ರದ ಸಿಂಬಲ್ ಇದನ್ನ ತೆರವುಗೊಳಿಸಿ ಅನ್ನುವಂತಹ ಆಗ್ರಹ ವ್ಯಕ್ತವಾಗ್ತಿದೆ. ಕೋಲಾರದ ಕ್ಲಾಕ್ ಟವರ್ಗೂ ಕೂಡ ಧರ್ಮದ ದಂಗಲ್ ಬಿಸಿ ತಾಕಿದೆ. ಕ್ಲಾಕ್ ಟವರ್ ನಲ್ಲಿರುವಂತಹ ಅರ್ಧ ಚಂದ್ರ ಮತ್ತು ನಕ್ಷತ್ರದ ಸಿಂಬಲ್ ಈ ಎರಡನ್ನು ಕೂಡ ತೆರವು ಮಾಡಬೇಕು ಅನ್ನುವಂತಹ ಕೂಗು ವ್ಯಕ್ತವಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಈಗ ಈ ವಿವಾದವನ್ನ ಕಿಡಿ ಹೊತ್ತಿಸ್ತಾ ಇರುವಂತಹದ್ದು ಚರ್ಚೆ ಆಗ್ತಾ ಇದೆ. ಕಾನೂನು ಎಲ್ರಿಗೂ ಒಂದೇ ಇರಬೇಕಲ್ವಾ, ಹಾಗಾದ್ರೆ ಇದನ್ನ ಯಾವಾಗ ತೆರವು ಮಾಡಿಸ್ತೀರಾ ಅನ್ನುವಂತಹ ಒಂದು ಅಭಿಪ್ರಾಯಗಳು ಕೂಡ ಹೊರಹೊಮ್ತಾ ಇದೆ. ಮಂಡ್ಯದ ಕೆರಗೋಡುವಿನಲ್ಲಿ ಆದಂತಹ ನಂತರದಲ್ಲಿ ಈಗ ಎಲ್ಲೆಲ್ಲಿ ಈ ರೀತಿಯಾಗಿ ಧರ್ಮದ ಧ್ವಜಗಳು ಹಾರಾಟ ನಡೀತಾ ಇದೆಯೋ, ಸಿಂಬಲ್ಗಳಿವೆಯೋ ಅವೆಲ್ಲವನ್ನು ತೆರವು ಮಾಡಬೇಕು ಅನ್ನುವಂತಹ ಒತ್ತಾಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಚರ್ಚೆಗೆ ಒಳಪಟ್ಟಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವಿಯಿಂದ. ರವಿ, ಈ ಕುರಿತಾಗಿ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಸಂಬಂಧಿತ ದೂರು ದಾಖಲಾಗಿ ಏನಾದರೂ ಅಲ್ಲಿ ಸ್ಥಳೀಯ ಆಡಳಿತ ಅದಕ್ಕೆ ಯಾವ ರೀತಿಯ ನಿರ್ಧಾರಕ್ಕೆ ಬಂದಿದೆ, ಅದರ ಬಗ್ಗೆ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ? ಖಂಡಿತ ದಿವ್ಯಜ್ಯೋತಿ, ಈಗಾಗಲೇ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೂ ಕೂಡ ಇದು ಬಂದಿರತಕ್ಕಂಥದ್ದು. ಅಂದ್ರೆ ಸುಮಾರು 12 ಜನರು ಇದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಮಂಡ್ಯದ ಕೆರಗೋಡು ಪ್ರಕರಣ ನಡೆದಂತ ಸಂದರ್ಭದಲ್ಲಿ ನಡೆದಾದ ನಂತರ ಕೋಲಾರದಲ್ಲಿ ಯಾಕೆ ಇದನ್ನ ಬಿಟ್ಟಿದ್ದೀರಿ ಅನ್ನೋ ಒಂದು